21ನೇ ಶತಮಾನದಲ್ಲಿ ಮತ್ತೆ ಕಲ್ಯಾಣ ಕಾರ್ಯಕ್ರಮವನ್ನು ಆಯೋಜಿಸಿ ಸುಮಾರು 800 ವರ್ಷಗಳ ಹಿಂದಿನ ವಿಷಯಗಳನ್ನು, ಅನುಭವಗಳನ್ನು, ನಡೆದಂಥ ಆಗಿ ಹೋದಂಥ ಎಷ್ಟೋ ಸತ್ಯ ಘಟನೆಗಳನ್ನು ನಮ್ಮೆಲ್ಲರಿಗೂ ತೋರಿಸುವಂಥ ಒಂದು ಅದ್ಭುತ ಕ್ಷಣ ಈ ಮತ್ತೆ ಕಲ್ಯಾಣ ಕಾರ್ಯಕ್ರಮ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ಬಹುಶಃ. ಆದರೆ ಈ ಕಾರ್ಯಕ್ರಮವನ್ನ ನೋಡಬೇಕಾದ್ರೆ, ಕೇಳಬೇಕಾದ್ರೆ ಬಹುಶಃ ನಮಗಿಲ್ಲೂ ಎಲ್ಲೋ ಅಂಜಿಕೆ ಶುರುವಾಗಿದೆ ಅಥವಾ ಅಂಜಿಕೆ ಇದೆಯಾ ಅಂತ ಅನಿಸ್ತಾ ಇದೆ. ನಮ್ಮ ತಾಯಂದ್ರು ಉಪನ್ಯಾಸಕರು ಬಹಳ ಸ್ಪಷ್ಟವಾಗಿ, ಬಹಳ ಮನತುಂಬಿ ಅಕ್ಕಮಹಾದೇವಿಯರ ವಚನಗಳನ್ನು ಹೇಳಿದರು. ಇವತ್ತು ದುಮ್ಮೆನಹಳ್ಳಿಯ ತಾಯಂದ್ರು ಇಲ್ಲಿ ಬಂದು ಸೇರಿದ್ರೆ ಈ ಕಾರ್ಯಕ್ರಮದ ಉದ್ದೇಶ, ಕಾರ್ಯಕ್ರಮದ ಸಂದೇಶ ಒಂದು ಭಾಗವನ್ನಾದರೂ ಕೂಡ ನಾವು ಅರ್ಥ ಮಾಡಿಕೊಂಡಿದ್ರೆ ಬಹುಶಃ ನಾವು ಮತ್ತೆ ಕಲ್ಯಾಣಕ್ಕೆ ಹೋದಂಗೆ ಆಗ್ತಿತ್ತೇನೋ ಅಂತ ಅನ್ಸುತ್ತೆ. ಬಹಳ ದಿನದ ಹಿಂದೆ ನಡೆದಂಥ ಒಂದು ಘಟನೆ ನಮಗೆ ನೆನಪಿ ಬರ್ತಾ ಇದೆ. ನಮ್ಮ ಅನುಭವದಲ್ಲಿ ನೆನಪಲ್ಲಿರುವಂಥ ಒಂದು ಘಟನೆ ಅದು. ನಾವು ಸ್ಟಾರ್ಟಿಂಗ್ ಸ್ವಾಮೀಜಿಯವರಾದಂಥ ಸಂದರ್ಭದಲ್ಲಿ ಸುಮಾರು ಒಂದು 8-10 ವರ್ಷದ ಹಿಂದೆ ಪ್ರತಿ ಹಳ್ಳಿಗೂ ಪಾದಯಾತ್ರೆಯನ್ನು ಹಮ್ಮಿಕೊಂಡ್ವಿ. ಯಾವುದೇ ಏರಿಯಾ ಅಥವಾ ಕೇರಿ, ಯಾವುದೇ ವರ್ಗ ಏನು ಇರಲಿಲ್ಲ. ಹೀಗೆ ಪ್ರತಿ ಹಳ್ಳಿನ ಸುಮಾರು ಒಂದು 110 ಹಳ್ಳಿಗಳನ್ನು ಅವತ್ತು ಸಂಚಾರವನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ಒಂದು ಗ್ರಾಮದಲ್ಲಿ ಒಬ್ಬ ತಮಾಷೆಗೆ ಒಂದು ಘಟನೆ ನಡೀತು. ಹೀಗೆ ಭಾನುವಾರ ಹೋದಂಥ ಸಂದರ್ಭದಲ್ಲಿ ಯಾರು ಇರಲಿಲ್ಲ ಆ ಗ್ರಾಮದಲ್ಲಿ. ದೇವಸ್ಥಾನಕ್ಕೆ ಹೋಗಿ ಕುತ್ಕೊಂಡ್ವಿ, ಯಾರು ಬಂದಿರಲಿಲ್ಲ. ಸುಮಾರು ಒಂದು ಅರ್ಧ ಗಂಟೆ 1 ಗಂಟೆ ಕಾದ್ವಿ, ಯಾರು ಬರಲಿಲ್ಲ. ಕೊನೆಗೊಂದು ಅಜ್ಜಿ ಬಂತು. ಅಜ್ಜಿ ಬಂದ ತಕ್ಷಣ ನಮಸ್ಕಾರ ಮಾಡಿ ನಾವು ಅಜ್ಜಿಯನ್ನ ಕೇಳಿದ್ವಿ, ಅಜ್ಜಿ ಯಾಕೆ ನಿಮ್ಮೂರಲ್ಲಿ ಯಾರು ಇಲ್ವಾ, ಯಾಕೆ ಯಾರು ಬಂದಿಲ್ವಲ್ಲ ಅಂತ. ಆ ಅಜ್ಜಿ ಹೇಳ್ತು ತಮಾಷೆಯಾಗಿ, ಸ್ವಾಮೀಜಿ ಇವತ್ತು ಯಾವ ವಾರ? ಭಾನುವಾರ. ನಮ್ಮೂರವರೆಲ್ಲ ಮನೆಯೊಂದು 3 ಬಾಗಿಲು ಧಾರಾವಾಹಿಯಲ್ಲಿ ಬ್ಯುಸಿ ಆಗಿದ್ದಾರೆ, ಅದಕ್ಕೆ ಇವತ್ತು ಯಾರು ಬರ್ತಾ ಇಲ್ಲ. ನಮಗೆ ಆಶ್ಚರ್ಯ ಆಯ್ತು. ಇವತ್ತು ಧಾರಾವಾಹಿ ಇಲ್ವಲ್ಲ ಅಜ್ಜಿ, ಭಾನುವಾರ ಆದ್ರೂ ಬರ್ಬೋದಾಗಿತ್ತಲ್ಲ ಅಂತೇಳಿ ಒಂದು 6 ದಿನ 5 ದಿನ ಕಂಟಿನ್ಯೂ ಆಗಿ ಧಾರಾವಾಹಿಗಳು ನೋಡಿರ್ತಾರೆ. ಇವತ್ತು 1 ದಿನ ರೆಸ್ಟ್ ಇರಬೇಕು ಅಂತೇಳಿ ಆ ಧಾರಾವಾಹಿ ಬಗ್ಗೆ ಮಾತನಾಡ್ತಾ ಕುತ್ಕೊಂಡಿರ್ತಾರೆ ಹೊರತು ಇಂಥ ಫಂಕ್ಷನ್ಗಳಿಗೆ ಭಾಗಿಯಾಗೋದಿಲ್ಲ ಅಂತ ಹೇಳಿ. ಸತ್ಯ ಅಲ್ವಾ ಅದು? ಇವತ್ತು ಮನೆಯೊಂದು 3 ಬಾಗಿಲು ಪ್ರಭಾವ ಎಷ್ಟು ಬೀರಿದೆ ಅಂತಂದ್ರೆ, ಮನೆ ಕಟ್ಟಿಸ್ಬೇಕಾದ್ರೆ ಯಜಮಾನ ಯೋಚನೆ ಮಾಡ್ತಾ ಇದ್ದಾನೆ ಇಲ್ಲಿ 3 ಬಾಗಿಲನ್ನು ಇಡಬೇಕು ಅಂತ ಹೇಳಿ. ಅದೇ ಜೀವನಕ್ಕೆ ಬೇಕಾಗಿರುವಂಥ, ಸತ್ಯಕ್ಕೆ ಬೇಕಾಗಿರುವಂಥ ಜೀವನ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳುವಂಥ ಶರಣರ ವಚನಗಳು ಇವತ್ತು ನಮಗೆ ಬೇಕಾಗಿಲ್ಲ. ಸತ್ಯಗಳು ಇವತ್ತು ಬೇಕಾಗಿಲ್ಲ. ಸತ್ಯಗಳು ಅಂತಂದ್ರೆ ಇವತ್ತು ದೂರವಾಗಿ ಯೋಚನೆ ಮಾಡುವಂಥ, ಸತ್ಯ ನಮಗೆ ಕಟ್ಟಿಕೊಂಡು ಏನಾಗಬೇಕು ಅನ್ನುವಂಥ ಆಲೋಚನೆ ಮಾಡುವ ಮಟ್ಟಕ್ಕೆ ನಾವು ಬಂದು ನಿಂತ್ಕೊಂಡಿದ್ದೀವಿ. ಇವತ್ತು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ರಾಜಕಾರಣಿಗಳು ಬಹಳ ಸುಳ್ಳು ಹೇಳ್ತಾರೆ ಅಂತ ಹೇಳಿ. ರಾಜಕಾರಣಿಗಳು ಸುಳ್ಳು ಹೇಳ್ತಾರೆ ಅಂತ ಗೊತ್ತಿದ್ರೂ ಕೂಡ ಒಬ್ಬ ರಾಜಕಾರಣಿ ಊರಿಗೆ ಬರ್ತಾನೆ ಅಂತಂದ್ರೆ ಸಾವಿರಾರು ಜನ ಆಹಾರ ಒಣಗಿದ್ರೂ ಪರವಾಗಿಲ್ಲ, ರೋಡಲ್ಲಿ ನಿಂತ್ಕೊಂಡು ಕಾಯ್ತಾ ಇರ್ತೀರಿ. ಅದೇ ಜೀವನದ ಮೌಲ್ಯವನ್ನ, ಕರ್ಮವನ್ನ ತೊಳೆಯುವಂತ, ಜೀವನದ ಮೋಕ್ಷದ ಕಡೆ ತಗೊಂಡು ಹೋಗುವಂತ ಸತ್ಯವನ್ನ ಹೇಳಲಿಕ್ಕೆ ಗುರುಗಳು ಬರ್ತಾರೆ ಅಂತಂದ್ರೆ, ಗುರುಗಳು ಬಂದು ಕುತ್ಕೊಂಡಿದ್ರು ಕೂಡ ಇವತ್ತು ಒಬ್ಬರನ್ನ ಇಬ್ಬರನ್ನ ಕಾಣೋದು ಕಷ್ಟ ಆಗಿದೆ ಇವತ್ತು. ಹಾಗಾದ್ರೆ ಬೇಡವಾ ಇದು? ಸತ್ಯ ನಮಗೆ ಬೇಡವಾ? ಸತ್ಯದ ವಿಷಯಗಳು ಬೇಡವಾ? ಶರಣರ ಮಾತುಗಳು ಬೇಡವಾ? ಯೋಚನೆ ಮಾಡಬೇಕಾಗಿದೆ ಇವತ್ತು ನಾವು.
ಒಬ್ಬ ಜೀವಂತ ತಂದೆ ತಾಯಿಗಳನ್ನ ಮನೆಯಿಂದ ಆಚೆ ಹಾಕ್ತೀವಿ, ಅಥವಾ ದೇವಸ್ಥಾನದ ಊರಿನ ಆಚೆ ಇರುವಂತ ಒಂದು ಗುಡಿ ವಚನಗಳನ್ನು ಹೇಳ್ತಾ ಇದ್ರು. ಆ ಕಲ್ಲು ನೆನೆಬಾರದು ಅಂತೇಳಿ ಕಷ್ಟ ಆದ್ರೂ ಪರವಾಗಿಲ್ಲ, ಸಾಲವನ್ನ ಮಾಡಿ ಸೂಲವನ್ನ ಮಾಡಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆ ನಿರ್ಜೀವ ಇರುವಂತ ಕಲ್ಲಿಗೆ ಇವತ್ತು ದೇವಸ್ಥಾನವನ್ನ ಕಟ್ತಾ ಇದ್ದೀವಿ. ಕಟ್ಟೋ ತಪ್ಪು ಅಂತ ಅಲ್ಲ, ಆದ್ರೆ ಕಟ್ತಾ ಇದ್ದೀವಿ. ಅದೇ ಜೀವಂತ ಇರುವ ತಂದೆ ತಾಯಿಗಳನ್ನ ಇವತ್ತು ಬೀದಿಗೆ ಕಳಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಸತ್ಯ ಯಾವುದು? ಯಾವುದಕ್ಕೆ ಜೀವ ಬೇಕಾಗಿದೆ, ಯಾವುದಕ್ಕೆ ನೆರಳು ಬೇಕಾಗಿದೆ, ಯಾವುದಕ್ಕೆ ನೀರು ಬೇಕಾಗಿದೆ, ಯಾವುದಕ್ಕೆ ಆಹಾರ ಬೇಕಾಗಿದೆ, ಯಾವುದಕ್ಕೆ ನೈವೇದ್ಯ ಬೇಕಾಗಿದೆ ಅನ್ನೋದನ್ನ ಯೋಚನೆಯನ್ನು ಮಾಡೋದನ್ನ ಮರ್ತಿದ್ವಿ ನಾವು. ಇವತ್ತು ಕೋರ್ಟಲ್ಲಿ ಭಗವದ್ಗೀತೆಯನ್ನು ಹಿಡಿಸಿ ಸತ್ಯವನ್ನೇ ನುಡಿತೀವಿ ಅಂತ ಹೇಳಿಸ್ತಾರೆ ಎಲ್ಲರೂ ಕೂಡ. ಆದ್ರೆ ಕೋರ್ಟಲ್ಲಿ ಸುಳ್ಳು ಹೇಳಿದಷ್ಟು ನೆಲ್ಲೂ ಹೇಳೋದಿಲ್ಲ. ಅದೇ ನೀವು ಬಾರಲ್ಲಿ ಕುತ್ಕೊಳ್ತೀರಿ, ಬಾರಲ್ಲಿ ಕುತ್ಕೊಂಡಾಗ ಹೇಳ್ತಾರೆ ಇಲ್ಲೆಲ್ಲವೂ ಕೂಡ ಅಯೋಮಯವಾಗಿರುತ್ತೆ ಅಂತಾರೆ. ಅಲ್ಲೇ ಬಾರಲ್ಲಿ ಕುತ್ಕೊಂಡ್ರು ಯಾರು ಕೂಡ ಸುಳ್ಳನ್ನು ಹೇಳೇ ಇಲ್ಲ ಇಲ್ಲಿವರೆಗೂ. ಅಂದ್ರೆ ಎಷ್ಟು ವ್ಯತ್ಯಾಸ ಆಗ್ತಾ ಇದೆ ನಮ್ಮಲ್ಲಿ ಅಂತಂದ್ರೆ, ಎಲ್ಲಿ ಏನು ಮಾಡಬೇಕಾಗಿತ್ತು ಅದನ್ನ ಮರಿತಾ ಇದ್ದೀವಿ, ಎಲ್ಲಿ ಯಾವುದನ್ನ ತಿಳ್ಕೊಳ್ಬೇಕಾಗಿತ್ತು ಅದನ್ನ ಮರಿತಾ ಇದ್ದೀವಿ, ಜೀವನಕ್ಕೆ ಏನೇನು ಬೇಕಾಗಿತ್ತು ಅದನ್ನು ಬಿಡ್ತಾ ಇದ್ದೀವಿ. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಉಳ್ಳೊಡೆ ಕೂಡಿಕೊಂಬಿಪ್ಪ ನಮ್ಮ ಕೂಡಲ ಸಂಗಮ ದೇವ. ಮಾಡಿ, ಸಂಸಾರ ಮಾಡಿ, ಜೀವನವನ್ನ ಮಾಡಿ, ಸಂಪಾದನೆ ಮಾಡಿ, ಅಧಿಕಾರ ಮಾಡಿ, ಆದ್ರೆ ಹೇಗೆ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಮಾಡಿದ್ದು ವ್ಯರ್ಥ ಆಗೋದಿಲ್ವೇನೋ? ಜೀವನವನ್ನು ವ್ಯರ್ಥ ಮಾಡ್ಕೊಳ್ಳಿಕ್ಕೆ ನಾವು ಇಲ್ಲಿಗೆ ಬಂದಿರುವಂಥದ್ದು, ಜೀವನವನ್ನ ನಾವಿಲ್ಲಿ ನಾಶ ಮಾಡ್ಕೊಳ್ಳಿಕ್ಕೆ ಬಂದಿರೋದು. ಯಾಕೆ ಬಂದಿದ್ದೇವೆ ಅನ್ನೋದನ್ನ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಪ್ರಭುದೇವರು ಬಹಳ ಸುಂದರವಾಗಿ ಹೇಳಿದ್ರು, ಮನುಷ್ಯ ಹೀಗೆ ಹೇಗೆ ಬದುಕ್ತಾ ಇದ್ದಾನೆ ಇವತ್ತಿನ ದಿನಗಳಲ್ಲಿ ಅಂತಂದ್ರೆ, ಅವತ್ತಿನ ಕಾಲದಲ್ಲಿ ವಚನವನ್ನ ಹೇಳಿದ್ರು. ಕಣ್ಣಿನ ಕಾಡಿನೊಳಗೆ ಬಿದ್ದಿವೆ 5 ಹೆಣಗಳು. ಯೋಚನೆ ಮಾಡಿ, ಕಣ್ಣಿನ ಕಾಡಿನೊಳಗೆ ಬಿದ್ದಿವೆ 5 ಹೆಣಗಳು. ಆ ಹೆಣಗಳ ನೋಡಲು ಬಂಧುಗಳು ಬಂದು ಬಂದು ಅಳುವವರು ಘನವಾಗಿ. ಕಣ್ಣಿನ ಕಾಡಿನೊಳಗೆ ಬಿದ್ದಿವೆ 5 ಹೆಣಗಳು. ಆ ಹೆಣಗಳ ನೋಡಲು ಬಂಧುಗಳು ಬಂದು ಬಂದು ಅಳುವವರು ಘನವಾಗಿ. ಕಾಡು ನಂದದು, ಹೆಣವು ಸುಡದು, ಬರೀ ಮೋಡ ಉರಿದಿತ್ತು ನೋಡ ಗುಹೇಶ್ವರ. ಇವತ್ತಿನ ಪ್ರಪಂಚದಲ್ಲಿ, ದೇಶದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ, ನಮ್ಮ ಜೀವನದಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ, ಈ ಕಣ್ಣಿನ ಕಾಡಿನೊಳಗಿದು ಪ್ರಪಂಚ ಇದೆಯಲ್ಲ, ಇದೊಂದು ಕಾಡಿದು. ಈ ಜಗತ್ತೇನು ಕಣ್ಣಿಗೆ ಕಾಣುತ್ತಲ್ಲ, ಇದೆಲ್ಲದು ಒಂದು ಕಾಡಿದ್ದ ಹಾಗೆ ಇದು. ಆ ಕಾಡಿನ ಒಳಗಡೆ ಬಿದ್ದಿವೆ ಒಂದು 5 ಹೆಣಗಳು. ಯಾವುದು? ಅದೇ ಕಾಮ, ಅದೇ ಮೋಹ, ಅದೇ ಮತ್ಸರ, ಅದೇ ದ್ವೇಷ, ಅಸೂಯೆ ಬಿದ್ದಿದ್ದಾವೆ. ಇವನನ್ನ ನೋಡಲು ಮತ್ತಾರು ಬರ್ತಾ ಇದ್ದಾರೆ ಅಂದ್ರೆ ನಮ್ಮ ಬಂಧುಗಳೆಲ್ಲರೂ ಬರ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಬಂಧುಗಳು ಬಂದು ಬಂದು ಅಳುವವರು ಘನವಾಗಿ, ಅವರೇ ಹೆಚ್ಚಿಗೆ ಆಗಿದ್ದಾರೆ. ಯಾರು ಅರ್ಥ ಮಾಡ್ಕೊಳ್ಳೋರು ಬರಲೇ ಇಲ್ಲ. ಬಂಧುಗಳು ಹೆಂಗಿದ್ದಾರೆ ಅಂತಂದ್ರೆ ಅವರು ಕೂಡ ಅಂಥವರೇ ಆಗಿದ್ದಾರೆ. ಕಾಡು ನಂದದು, ಹೆಣವು ಸುಡದು. ಏನಾಗಿದೆ ಪ್ರಪಂಚದೊಳಗಡೆ ಅಂತಂದ್ರೆ, ನೀವು ಬಂದ್ರಿ, ಗಂಟನ್ನ ಹೊತ್ಕೊಂಡ್ರಿ, ಮಕ್ಕಳಿಗೆ ಹೊರಿಸಿದ್ರಿ, ಮಕ್ಕಳು ಕೂಡ ಕೇಳಿಲ್ಲ ಇದೇನು ಅಂತ ಹೇಳಿ, ನೀವು ಕೂಡ ಹೇಳಿಲ್ಲ ಮಕ್ಕಳಿಗೆ ಇದು ಇಂಥ ಗಂಟು ಅಂತ ಹೇಳಿ. ಹೊರಿಸಿದ್ರಿ, ಅವರು ಹೊತ್ಕೊಂಡ್ರು, ಸುಮ್ಮನೆ ಮತ್ತೊಂದಿಷ್ಟು ದೂರಗಳ ನಡೆದ್ರು, ಮತ್ತೆ ಅವ್ರ ಮಕ್ಕಳಿಗೆ ಅದನ್ನ ಹೊರಿಸಿದ್ರು. ಹಾಗೆ ಮುಂದಕ್ಕೆ ಹೋಯ್ತೆ ಪ್ರಪಂಚ. ಹೊರತು ಯಾಕೆ ಅಂತ ಯಾರು ಪ್ರಶ್ನೆ ಮಾಡಲಿಲ್ಲ. ಇದು ಏನು ಅಂತ ಹೇಳಿ ಯಾರು ಪ್ರಶ್ನೆ ಮಾಡಲಿಲ್ಲ. ಅದಕ್ಕೋಸ್ಕರ ಹೋಯ್ತು ಹೋಯ್ತು. ಕಾಡು ನಂದದು, ಅದು ಕೂಡ ನಿಲ್ಲಿಲ್ಲ. ಉರಿಯುವಂಥದ್ದು ಯಾವುದು ಅಂತಂದ್ರೆ ಇದೇ ಅಸೂಯೆ, ಇದೇ ದ್ವೇಷ, ಇದೇ ಅಸೂಯೆ, ಏನು ಹೊಟ್ಟೆ ಕಿಚ್ಚು, ಇದೇ ತರ ಬೆಳೀತಾ 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 ಹೋಯ್ತು. ಹೆಣವೂ ಸುಡ್ಲಿಲ್ಲ, ಕಾಡು ನಂದಲಿಲ್ಲ, ಬರೇ ಮೋಡ ಉರಿದಿತ್ತು ನೋಡ ಗುಹೇಶ್ವರ.
ಅದರ ಅರ್ಥ ಬರೇ ಕಾಲ ಹೋಯ್ತೇ ವಿನಃ ಅದರಿಂದ ಉಪಯೋಗ ಆಗ್ಲಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ. ಯಾಕೆ ಮಾತನ್ನು ಹೇಳಿದ್ವಿ ಅಂತಂದ್ರೆ, ನಮ್ಮ ಜೀವನದ ಒಳಗಡೆ ಬಂದಿದ್ದೀವಿ, ಅದನ್ನೊಂದಿಷ್ಟು ಏನಾದ್ರು ಬದಲಾವಣೆ ಮಾಡಿಕೊಳ್ಬೇಕು ಅಂತ ಹೇಳಿ ಇವತ್ತು ಶರಣರು ಬಂದರು. ಶರಣರು ಜೀವನಕ್ಕೆ ನಮ್ಮ ಹಾಗೆ ನಿಮ್ಮ ಹಾಗೆ ಒಂದು ಮನುಷ್ಯನ ರೂಪದಲ್ಲಿ ಜನಿಸಿದರು ಭೂಮಿ ಮೇಲೆ. ಬಸವಣ್ಣವರು ಬಂದರು, ಭಕ್ತಿಯ ಬೆಳೆ ತಂದರು ಅನ್ನುವಂಥ ಮಾತನ್ನು ಹೇಳ್ತಾರೆ. ಬಸವಣ್ಣವರು ಈ ಜಗತ್ತಿಗೋಸ್ಕರ, ಜನತೆಗೋಸ್ಕರ, ಎಲ್ಲರನ್ನು ಸಮಾನತೆಗೋಸ್ಕರ ತನ್ನ ಜೀವನವನ್ನ ಮುಡುಪಾಗಿಟ್ರು, ತ್ಯಾಗವನ್ನ ಮಾಡಿದ್ರು, ಎಷ್ಟೋ ನೋವುಗಳನ್ನ ಅನುಭವಿಸಿದ್ರು. ನಾವು ಎಷ್ಟು ಜನ ಇವತ್ತು ಮನೆ ಬಿಡ್ತಾ ಇದ್ದೀವಿ? ಶರಣರ ವಚನ ಕೇಳೋದಕ್ಕೆ ನಮಗೆ ಸಮಯ ಸಿಗ್ತಾ ಇಲ್ಲ ಅಂದಮೇಲೆ, ಶರಣರ ವಚನಗಳ ಬಗ್ಗೆ ಮಾತನಾಡೋದಕ್ಕೆ ನಮಗೆ ಸಮಯ ಇಲ್ಲ ಅಂದಮೇಲೆ, ಇನ್ನು ಜನ ತಿದ್ದೋದಕ್ಕೆ ನಾವು ಊರು ಬಿಡ್ತವ? ಜನವನ್ನ ಪರಿವರ್ತನೆ ಮಾಡೋದಕ್ಕೆ ಇವತ್ತು ನಾವು ಮನೆ ಬಿಡ್ತಾ ಇದ್ದೇವ? ಮನೆ ಬಿಡ್ತಾ ಇಲ್ಲ. ನಾವು ಮನೆ ಬಿಡ್ತಾ ಇರೋದು, ಊರು ಬಿಡ್ತಾ ಇರೋದು ಯಾವ್ಯಾವುದೋ ಬೇರೆ ಬೇರೆ ವಿಷಯಕ್ಕೆ ವಿನಃ ಧರ್ಮದ ವಿಷಯಕ್ಕಲ್ಲ. ನಾವು ಬುದ್ಧನ ಬಗ್ಗೆ ಹೇಳ್ತೇವೆ, ಬುದ್ಧ ಎಲ್ಲವನ್ನು ತಿಳ್ಕೊಂಡಿದ್ದ, ಎಲ್ಲವನ್ನು ಬಿಟ್ಟ ಅಂತ ಹೇಳ್ತೇವೆ. ಬುದ್ಧ ಜಗತ್ತಿಗೋಸ್ಕರ, ಧರ್ಮಕ್ಕೋಸ್ಕರ ಎಲ್ಲವನ್ನು ತ್ಯಾಗ ಮಾಡದ ಅಂತ ಭಾಷಣ ಮಾಡ್ತೇವೆ. ಆದ್ರೆ ನಾವು ಎಷ್ಟು ದಿನ ತ್ಯಾಗ ಮಾಡಿದ್ದೀವಿ? ಯಾಕೆಂತಂದ್ರೆ ಇವತ್ತು ಮನುಷ್ಯ ಅರ್ಥ ಮಾಡ್ಕೊಳ್ಬೇಕು, ಶರಣರು ಅಂತಂದ್ರೆ ಅದು ಜೀವನದ ಪರಿವರ್ತನೆ ಯುಗ. ಅದು ಅಂಥ ಕಾಲಘಟ್ಟದಿಂದ ಇವತ್ತು ಇಂಥ ಕಾಲದ ಘಟ್ಟದೊಳಗೆ ನಾವು ಬಂದಿದ್ದೇವೆ ಅಂತಂದ್ರೆ ಬಹುಶಃ ಶರಣರು ಹಾಕಿಕೊಟ್ಟಂತ ಮಾರ್ಗ ಇದೆಯಲ್ಲ, ಆ ಮಾರ್ಗವನ್ನು ನಾವು ಮರೆಯೋ ಹಾಗಿಲ್ಲ. ಯಾಕೆಂದ್ರೆ ಇವತ್ತಿಗೂ ಮುಂದಿಗೂ ಇನ್ಯಾವಾಗ್ಲೂ ಕೂಡ ಶರಣರ ಒಂದೊಂದು ಮಾತು ಬಡದೆಬ್ಬಿಸುವಂಥ, ಜೀವನದ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳುವಂಥ ಎಷ್ಟೋ ಸಂಗತಿಗಳನ್ನ ಒಂದೊಂದು ವಚನಗಳು ನೆನಪು ಮಾಡ್ತವೆ. ಇವತ್ತು ನಾವೆಲ್ಲರೂ ಕೂಡ ಏನ್ ಮಾಡ್ತಿದೀವಿ ಅಂದ್ರೆ, ಸತ್ಯಕ್ಕೆ ಇವತ್ತು ಏನೋ ಒಂದು ಮಾತು ಹೇಳ್ತಾರೆ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅಂಥೇಳಿ. ಅದು ಉಲ್ಟಾ ಆಗಿದೆ. ಇವತ್ತು ಯಾರು ಸುಳ್ಳು ಹೇಳಿದ್ರೆ ಅವನ ಮೇಲ್ಮಟ್ಟಕ್ಕೆ ಹೋಗ್ತಾನೆ. ಸತ್ಯ ಹೇಳಿದವನು ಇವತ್ತು ಊರಲ್ಲಿ ಎಲ್ಲವನ್ನೂ ಕೂಡ ಇವತ್ತು ತ್ಯಾಗ ಮಾಡಬೇಕಾಗತ್ತೆ. ತಾವು ಕೇಳಿದ್ರಲ್ಲ, ಸತ್ಯ ಹರಿಶ್ಚಂದ್ರನ ಕತೆ ಕೇಳಿದ್ರಿ ನೀವು? ಬಹುಶಃ ಹೀಗೆ ಒಂದು ಘಟನೆ ನಡೀತು, ಒಂದು ಕತೆ, ಬಹಳ ಸುಂದರವಾದಂಥ ಕತೆ. ಒಂದು ದಿನ ಸತ್ಯ ಮತ್ತು ಸುಳ್ಳು ಎರಡೂ ಕೂಡ ಒಂದು ನದಿಗೆ ಸ್ನಾನಕ್ಕೆ ಹೋದವು. ಸ್ನಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಗಿಡ ಇತ್ತು. ಎರಡೂ ಕೂಡ ತಮ್ಮ ಬಟ್ಟೆಗಳನ್ನ ಬಿಚ್ಚಿಟ್ಟು ಸ್ನಾನಕ್ಕೆ ಹೋದವು. ಸುಳ್ಳು ಏನ್ ಮಾಡ್ತು ಅಂತಂದ್ರೆ, ಬೇಗನೆ ಎದ್ದು ಬಂತು. ಬೇಗನೆ ಎದ್ದು ಬಂದು ಸತ್ಯದ ಬಟ್ಟೆಯನ್ನು ಹಾಕ್ಕೊಂಡು ಹೊರಟೋಯ್ತು. ಆ ನಂತರ ಸತ್ಯ ಎದ್ದು ಬಂತು. ಎದ್ದು ಬಂದಾಗ ನೋಡುತ್ತೆ ಅದು ಸುಳ್ಳಿನ ಬಟ್ಟೆ ಆಗಿತ್ತು. ಸತ್ಯಕ್ಕನಿಸ್ತು, ಬಹುಶಃ ನಾನು ಸುಳ್ಳಿನ ಬಟ್ಟೆ ಹಾಕ್ಕೊಂಡ್ರೆ ತಪ್ಪಾಗುತ್ತೆ, ನನಗೆ ಆತ್ಮ ಒಪ್ಪೋದಿಲ್ಲ ಅಂತ ಹೇಳಿ ಅದು ಬಟ್ಟೆ ಹಾಕ್ಕೊಂಡ್ಲೇ ಇಲ್ಲ. ಬಟ್ಟೆ ಹಾಕ್ಕೊಳ್ದ ಹಾಗೆ ಆ ಗಿಡದ ಇತ್ತಲ್ಲ, ಆ ಗಿಡದ ಮರಿಗೆ ಹೋಗಿ ನಿಲ್ತು. ಈ ಸುಳ್ಳಿತ್ತಲ್ಲ, ಮುಂಚೆ ಎದ್ದು ಬಂದದ್ದು ಸತ್ಯದ ಬಟ್ಟೆ ಹಾಕ್ಕೊಂಡು ಊರೆಲ್ಲ ಓಡಾಡಕೊಂಡು ಬಂತು. ಇದರ ಅರ್ಥ ಏನು ಅಂತಂದ್ರೆ, ನಾವು ಇವತ್ತು ಎಲ್ಲರೂ ಕೂಡ ಸತ್ಯ ಅಂತ ಅನ್ಕೊಂಡಿದ್ದೀವಿ, ಆದ್ರೆ ಮೇಲ್ಗಡೆ ಸತ್ಯದ ಬಟ್ಟೆ ಹಾಕೊಂಡಿದ್ದೇವೆ ಹೊರತು ಒಳಗಡೆ ಸುಳ್ಳೇ ಇದೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತು ಜೀವನ ಅಂತಂದ್ರೆ ನಾವು ತಿಳ್ಕೊಂಡಾಗ ಇಲ್ಲ, ನಾವು ಜೀವನವನ್ನ ಉದ್ದೇಶವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇವತ್ತು ತಪ್ಪು ಮಾಡ್ತಾ ಇದ್ದೇವೆ. ಹಾಗಾಗಿ ದಿನನಿತ್ಯ ಲೌಕಿಕ ವ್ಯವಹಾರದ ಒಳಗಡೆ ನಮ್ಮ ಜೀವನವನ್ನು ನಾವು ಸಾಗಿಸ್ತಾನೆ ಬರ್ತಾ ಇದ್ದೀವಿ. ಆ ಒಂದು ಉದ್ದೇಶವನ್ನು ಈಡೇರಿಸೋದಕ್ಕೋಸ್ಕರವಾಗಿ ಮತ್ತೆ ಕಲ್ಯಾಣ ಅನ್ನುವಂಥ ಕಾರ್ಯಕ್ರಮವನ್ನ ಪೂಜ್ಯರು ಇವತ್ತು ಹೊಸ ಕಲ್ಪನೆಯೊಂದಿಗೆ, ಹೊಸ ಉದ್ದೇಶದೊಂದಿಗೆ ಇವತ್ತು 800 ವರ್ಷಗಳ ಹಳೇ ಘಟನೆಗಳನ್ನ, ಹಳೇ ವಚನಗಳನ್ನ, ಹಳೆಯ ಉದ್ದೇಶಗಳನ್ನ, ಹಳೆಯದಲ್ಲಿ ನಡೆದಂತ ಎಷ್ಟೋ ಸತ್ಯಗಳನ್ನ ಇವತ್ತು ಜನತೆಗೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುವಂತ ಒಂದು ಮಹತ್ವ ಕಾರ್ಯ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇವತ್ತು ನಮ್ಮ ನಿಮ್ಮೆಲ್ಲರ ಮಧ್ಯದಲ್ಲಿ 12ನೇ ಶತಮಾನದ ಶರಣರು, ಅದರಲ್ಲಿ ನಮ್ಮ ಪಂಡಿತಾರಾಧ್ಯ ಶರಣರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿ ನಮಗೆ ಭಾಸವಾಗ್ತಾ ಇದೆ. ಇಂಥ ದಿಟ್ಟವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ಅಷ್ಟು ಸುಲಭವಲ್ಲ. ಯಾಕೆಂದ್ರೆ ಇವತ್ತು ನಾವು ಹೇಳಿದ ಹಾಗೆ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಸಮಾಜದಲ್ಲಿ ಮಾಡಬೇಕು ಅಂತಂದ್ರೆ, ಸತ್ಯವನ್ನು ತಿಳಿಸಬೇಕು ಅಂತಂದ್ರೆ ಬಹಳ ಕಷ್ಟ ಇದೆ.
ಇವತ್ತು ನೀವೆಲ್ಲರೂ ಕೂಡ ಬಂದಿದ್ದೀರಿ. ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಡ್ರಪ್ಪ ಅಂತ ನಾವೇನಾದ್ರು ಹೇಳಿದ್ರೆ ಸ್ವಾಮೀಜಿಯವರು ಸರಿ ಇಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರು ಅಂತ ಹೇಳಿ ನಾಳೆ ನಮ್ಮನ್ನೇ ವಿರೋಧಿಸುವಂತ ಮಟ್ಟಕ್ಕೆ ನೀವು ಯೋಚನೆ ಮಾಡ್ತೀರಿ. ಆದ್ರೆ ಯಾಕೆ ಹೇಳಿದ್ರು ಬುದ್ಧಿಯವರು ಅಂತ ಹೇಳಿ ನೀವು ಯೋಚನೆ ಮಾಡೋದೇ ಇಲ್ಲ. ಯಾಕೆಂದ್ರೆ ಇವತ್ತು ಅದಕ್ಕೆ ಬಹಳ ಜನ ಹೇಳ್ತಾ ಇದ್ದಾರೆ, ಇವತ್ತಿನ ದಿನಗಳಲ್ಲಿ ಬಹಳ ಎಜುಕೇಶನ್ ಕೊಡಿಸಿದ್ರಿ, ಬಹಳ ಕಾನೂನು ಶಿಕ್ಷಣವನ್ನ ಪಡ್ಕೊಂಡ್ರಿ, ಮಕ್ಕಳನ್ನ ಇವತ್ತು ಓರಕ್ಕೆ ಆಗದೇ ಇರುವಷ್ಟು ಬ್ಯಾಗಲ್ಲಿ ಬುಕ್ಸ್ ಅನ್ನ ಹಾಕಿ ಅವ್ರನ್ನ ಕಾನ್ವೆಂಟ್ ಕಳಿಸಿದ್ರಿ. ಆದ್ರೆ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ? ಮಕ್ಕಳು ಯಾವ ವಿಷಯದಲ್ಲಿ ಇವತ್ತು ಬುದ್ಧಿವಂತಿಕೆಯನ್ನು ಸಾಧನೆ ಮಾಡ್ತಾ ಇದ್ದಾರೆ? ಯಾವುದು ಇವತ್ತು ಸಮಾಜಕ್ಕೆ ಬೇಕಾಗಿರುವಂತ ಶಿಕ್ಷಣ ಇವತ್ತು ಇಲ್ಲ. ಇವತ್ತು 100 ನೋದಿ 100 ಕೇಳಿದರೇನು, ಆಶೆ ಹರಿಯದು ರೋಷ ಬಿಡದು, ಮಜ್ಜನ ಕೆರೆದು ಫಲವೇನು, ಮಾತಿನಂತೆ ಮನವಿಲ್ಲದೆ ಜಾತಿ ಡಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿ ಇವತ್ತು ನಾವು ಮಕ್ಕಳಿಗೆ ಶಿಕ್ಷಣವನ್ನು ಯಾವ ಮಟ್ಟಕ್ಕೆ ಕೊಡ್ತಾ ಇದ್ದೀವಿ? ಇವತ್ತು ಮಕ್ಕಳನ್ನ ಕರ್ಕೊಂಡ್ ಬಂದಿಲ್ಲ ಬಹಳ ಜನ. ಇವತ್ತು ಭಾನುವಾರ ಅಂತ ಹೇಳಿ ಅವ್ರನ್ನ ಯಾವುದೋ ಫಿಲ್ಮ್ ನೋಡಕ್ ಹಚ್ಚಿ ಬಂದಿದ್ದೀರಿ, ಟಿವಿ ಆನ್ ಮಾಡಿಕೊಟ್ಟು ರಿಮೋಟ್ ಚೇಂಜ್ ಮಾಡ್ಕೋಬೇಡ್ರಿ ಅಂತ ಹೇಳಿ, ಯಾಕಂದ್ರೆ ಇವತ್ತು ಧಾರಾವಾಹಿ ಇಲ್ಲ ಅಂತ ಹೇಳಿ ಅವ್ರನ್ನ ಬಿಟ್ಟು ನೀವು ಬಂದಿದ್ದೀರಿ. ಯಾವ ಧಾರಾವಾಹಿಯನ್ನು ನೋಡೋದ್ರಿಂದ ನೋಡಿ ತಪ್ಪು ಅಂತಲ್ಲ, ಆದ್ರೆ ಅದರಿಂದ ನಮ್ಮ ಜೀವನ ಒಳ್ಳೇದಾಗುತ್ತಾ ಅಂತ ಯೋಚನೆ ಮಾಡಿ ತಿಳ್ಕೊಳ್ಳುವಂತ ಸಂಗತಿಗಳನ್ನ ಇವತ್ತು ನೀವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಇಂಥ ಒಂದು ಕಾರ್ಯಕ್ರಮಗಳು ನಡೆದಷ್ಟು, ಇಂಥ ಒಂದು ಕಾರ್ಯಕ್ರಮಗಳನ್ನು ಹೆಚ್ಚೆಚ್ಚಿಗೆ ಮಾಡದಷ್ಟು ಮತ್ತೆ ಕಲ್ಯಾಣದ ಕ್ರಾಂತಿ ಆಗೋದ್ರಲ್ಲಿ ಸಂದೇಹವಿಲ್ಲ. ಆದ್ರೆ ಬಹಳ ಕಷ್ಟ ಇದೆ. ಇವತ್ತು ನಾವು ಯಾವ ಮನುಷ್ಯ ಅರ್ಥ ಮಾಡಿಕೊಳ್ಬೇಕು, ಇವತ್ತು ನಮ್ಮ ಒಳಗಡೆ ಜಾತಿ ವೈಷಮ್ಯಗಳು ಮೊದಲು ನಾಶವಾಗಬೇಕು. ಜಾತಿ ವೈಷಮ್ಯಗಳು ಮೊದಲು ಹೋಗದೆ ಹೋದ್ರೆ, ಇವತ್ತು ಸರ್ಕಾರಗಳು ಕಾನೂನುಗಳು ಬದಲಾಗದೆ ಹೋದ್ರೆ, ಇವತ್ತು ಸರ್ಕಾರಗಳಲ್ಲಿ ಇವತ್ತು ಏನು ಸಂವಿಧಾನದ ತಿದ್ದುಪಡಿ ಆಗ್ತಾ 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 ಜಾತಿಯ ವಿಷಯಗಳು ಇವತ್ತು ಬಹಳ ಪ್ರಬಲವಾಗಿ ಹರಡ್ತಾ ಇದೆ. ಇವೇನಾದ್ರೂ ಬದಲಾಗದೆ ಹೋದ್ರೆ ಎಲ್ಲವೂ ಇವತ್ತು ಶಿಕ್ಷಣದಲ್ಲಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ತಿನ್ನೋ ಅಕ್ಕಿವರೆಗೂ ಕೂಡ ಇವತ್ತು ಜಾತಿ ಬಂದು ತಲುಪಿದೆ. ಆ ಜಾತಿಗಳು ನಾಶವಾಗದೆ ಹೋದ್ರೆ 12ನೇ ಶತಮಾನದಲ್ಲಿ ಶರಣರ ಮೊದಲನೇ ಹೆಜ್ಜೆ ಈ ಜಾತಿಯನ್ನು ನಿರ್ಮೂಲನೆ ಮಾಡುವಂಥದ್ದು. ಅದೇ ಜಾತಿಗಳು ಇವತ್ತು ತಾಂಡವಾಡ್ತಾ ಇರೋದು. ಪ್ರತಿ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಜಾತಿಗಳು ತಾಂಡವಾಡ್ತಾ ಇದೆ. ಯಾಕೆ? ಹರಿಯುವುದು ಒಂದೇ ರಕ್ತ, ಕುಡಿಯುವುದು ಒಂದೇ ನೀರು, ತಿನ್ನುವುದು ಒಂದೇ ಅನ್ನ. ಆದ್ರೂ ಕೂಡ ನಾವು ನಮ್ಮ ಜಾತಿ ಅಂತ ಹಣೆ ಪಟ್ಟಿಯನ್ನು ಕಟ್ಟಿಕೊಂಡು ಇವತ್ತು ನಾವೆಲ್ಲರೂ ಕೂಡ ಜಾತಿಗೊಂದೊಂದು ಮಠಗಳನ್ನು ಸ್ಥಾಪನೆ ಮಾಡಿಕೊಂಡು ಇವತ್ತು ಎಲ್ಲ ದೇವರ ಹೆಸರುಗಳನ್ನು ಜಾತಿ ಆಧಾರದ ಮೇಲೆ ಪೂಜೆ ಮಾಡ್ತಾ ಯಾವ ಹಂತಕ್ಕೆ ನಾವು ತಲುಪಿದ್ದೀವಿ ಅಂತಂದ್ರೆ, ಇವತ್ತು ಎಷ್ಟೋ ಕೆಟ್ಟು ಹೋಗಿದೆ, ಅದನ್ನು ತಿದ್ದಲಿಕ್ಕೆ ಆಗೋದಿಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು ನಾವು ಬಂದು ತಲುಪಿದ್ದೀವಿ. ಇಂಥ ಸತ್ಯ ಗೊತ್ತಿದ್ರೂ ಕೂಡ ಸ್ವಾಮೀಜಿಯವರು ಒಂದು ಮಹತ್ವವಾದಂಥ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತಂದ್ರೆ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಕೊಡಬೇಕಾಗುತ್ತೆ. ಯಾಕೆಂತಂದ್ರೆ ನಾವು ಇವತ್ತು ಸತ್ಯವನ್ನ ಹೇಳುತ್ತಾ ಇದ್ದೀವಿ, ಸತ್ಯವನ್ನ ಮತ್ತೆ ಹೊಸದಾಗಿ ಹುಟ್ಟ ಹಾಕ್ತಾ ಇದ್ದೀವಿ, ಇರೋ ಸತ್ಯಕ್ಕೆ ಒಂದಿಷ್ಟು ಬೆಳಕನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಆ ಸತ್ಯವನ್ನ ಇವತ್ತು ಹೇಳ್ತಾ ಇರುವಂತ ಸ್ವಾಮೀಜಿಯವರ ಕಾರ್ಯ ಇದೆಯಲ್ಲ, ಮತ್ತೆ ಕಲ್ಯಾಣ ಕಾರ್ಯ ಇದೆಯಲ್ಲ, ಆ ನಿಜವಾಗ್ಲೂ ಕೂಡ ಅದು ಬಹಳ ಎಲ್ಲರೂ ಕೂಡ ಮೆಚ್ಚುವಂಥದ್ದು. ಬಹುಶಃ ಇಂಥ ಕಾರ್ಯಕ್ರಮಗಳನ್ನ ನೋಡಿ, ಸಂಗೀತ ಕಾರ್ಯಕ್ರಮ ಬಹುಶಃ ವಚನ ಹೇಳ್ತಾ ಇದ್ರು, ಕತ್ತಲೊಳಗೆ ಕನ್ನಡಿ ಒಳಗೆ ನೋಡಿ, ಕನ್ನಡಿಯನ್ನ ನೋಡಿ ಕಳವಳವಾದಂತೆ ಅಂತ ಹೇಳಿ. ಬಹುಶಃ ಯಾಕೆ ಮಾತನ್ನು ಹೇಳ್ತಾ ಇದೀವಿ ಅಂದ್ರೆ, ನಾವು ಕತ್ತಲದೊಳಗಿದ್ದೀವಿ, ಆ ಬೆಳಕಿನ ಕಡೆ ಬರುವಂತ ಒಂದು ಜ್ಞಾನವನ್ನ ಸಂಪಾದನೆ ಮಾಡಿಕೊಳ್ಳೋಣ. ವಚನಗಳು ಇವತ್ತು ಬಹಳ ಅರ್ಥ ಇದ್ರೂ ಕೂಡ ಅದನ್ನ ಅನರ್ಥ ಮಾಡ್ಕೊಳ್ಳಕ್ಕೆ ಶುರು ಮಾಡ್ಕೊಂಡಿದೀವಿ. ಹೀಗೆ ಒಂದು ಬಸ್ ಹೋಗ್ತಾ ಇತ್ತು, ನೀವೆಲ್ಲ ದುಮ್ಮೇನಹಳ್ಳಿ ಗ್ರಾಮಸ್ಥರು ಬಹಳ ಬುದ್ಧಿವಂತರು, ಅದ್ರೊಳಗೆಲ್ಲ ಹುಡುಗರು ಹತ್ತಿದ್ರು, ವಚನಗಳನ್ನ ಮಕ್ಕಳಿಗೆ ಬಾಯ್ಪಾಠ ಮಾಡಿಸಿದ್ರಿ. ಅದ್ರೊಳಗೊಬ್ಬ ಹಿರಿಯವರು ಹತ್ತಿದ್ರು, ಸೀಟ್ ಇರ್ಲಿಲ್ಲ ಬಸ್ಸಲ್ಲಿ. ಆ ಯಜಮಾನ ಕೇಳ್ದ, ಮಕ್ಕಳು ಸೀಟ್ ಬಿಟ್ಕೊಡ್ಲಿ ಅಂತೇಳಿ, ದೈವೇ ಧರ್ಮದ ಮೂಲವಯ್ಯ, ದೈವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳಿದ್ರು ಯಾರೋ ಯಜಮಾನ. ಯಾಕ ಮಕ್ಕಳಿಗೆ ನೀವು ವಚನ ಕಲಿಸಿದ್ರಲ್ಲ, ಮಕ್ಕಳು ವಚನದ ಮುಖಾಂತರ ಉತ್ತರ ಕೊಟ್ರು, ಪರರ ಚಿಂತೆ ನಮಗೆ ಕಯ್ಯ, ನಮ್ಮ ಚಿಂತೆ ನಮಗಿದ್ದರೆ ಸಾಲದೆ ಅಂತ ಹೇಳಿ. ವಚನಗಳನ್ನ ನಮ್ಮಷ್ಟಕ್ಕೆ ನಾವೇ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ತಗೊಂಡು ಹೋಗ್ತಾ ಇದ್ದೀವಿ, ಅದು ತಪ್ಪು ಕಲ್ಪನೆ. ಹಾಗಾಗಿ ಇವತ್ತು ದೇವಾನುದೇವತೆಗಳಿರ್ಬೋದು,
ಅದೆಲ್ಲದ ಪುರಾಣದ ಕಥೆಗಳನ್ನ ಅದಕ್ಕೆ ಹೇಳ್ತಾರೆ. ವೇದ ಅರಿಯಲೆ ಕೆಟ್ಟಿತ್ತು, ಶಾಸ್ತ್ರ ಸಾಧಿಸಲು ಅರಿಯದೆ ಕೆಟ್ಟಿತ್ತು ಅನ್ನುವಂಥ ಮಾತನ್ನು ಹೇಳ್ತಾರೆ. ವೇದ ಆಗಮ ಎಲ್ಲವೂ ಕೂಡ ಜೀವನದ ಒಂದೊಂದು ದಾರಿಯನ್ನು ಕಾಣ್ತವೆ. ಆದ್ರೆ ನಾವು ಅದನ್ನ ಯಾವ ಮಟ್ಟಕ್ಕೆ ನೋಡ್ಬೇಕು ಆ ಮಟ್ಟಕ್ಕೆ ನೋಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಈ ಮತ್ತೆ ಕಲ್ಯಾಣ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅದು ನಿಮ್ಮೆಲ್ಲರ ಸಹಕಾರ, ಪ್ರತಿ ಹಳ್ಳಿಯಿಂದನೂ ಕೂಡ ಇದಕ್ಕೆ ಮತ್ತೆ ಕಲ್ಯಾಣಕ್ಕೆ ಕೈ ಜೋಡಿಸುವಂತ ಕೆಲಸ ಆಗಬೇಕಾಗಿದೆ. 12ನೇ ಶತಮಾನದ ಶರಣರ ಕ್ರಾಂತಿಯನ್ನ ವಿಷಯಗಳನ್ನ ನಮಗೆ ಒಂದು ಬೇಸರ ಆಗುವಂತ ಸಂಗತಿ ಏನು ಅಂತಂದ್ರೆ, ಇವತ್ತು ಎಲ್ಲ ಟೆಕ್ನಾಲಜಿ ಇದ್ದು ಮನುಷ್ಯ ಎಲ್ಲದರಲ್ಲೂ ಶ್ರೀಮಂತಿಕೆಯನ್ನು ಹೊಂದಿದ್ರೂ ಕೂಡ ಇವತ್ತಿನ ದಿನಮಾನಗಳಲ್ಲೇನೇ ಕೂಡ ನಾವು ಇಷ್ಟೊಂದು ಕಷ್ಟಗಳನ್ನು ಅನುಭವಿಸಬೇಕಾದ್ರೆ, ಅವತ್ತು ಅಷ್ಟೊಂದು ಮೂಢನಂಬಿಕೆ ಮೌಢ್ಯತೆ ಇರುವಂತ ಕಾಲದಲ್ಲಿ ಶರಣರು ಎಷ್ಟು ನೋವನ್ನು ಅನುಭವಿಸಿರ್ಬೋದು ಅನ್ನೋದನ್ನ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ. ಹಾಗಾಗಿ ಪೂಜ್ಯರು ಒಂದು ದಿಟ್ಟವಾದ ನಿರ್ಧಾರವನ್ನ ತಗೊಂಡಿದ್ದಾರೆ. ನಮ್ಮಲ್ಲಿ ಏನ್ ದುರ್ದೈವ ಅಂತಂದ್ರೆ, ಇರಬೇಕಾದ್ರೆ ಬೈತೇವಿ, ಹೋದ ಮೇಲೆ ಅವ್ರಿಗೊಂದು ಗುಡಿಯನ್ನ ಕಟ್ಟಿಸ್ತೇವೆ. ನಮ್ದು ದುರ್ದೈವ ಇದು. ಇರಬೇಕಾದಂತ ಸಂದರ್ಭದಲ್ಲಿ ಒಂದೊತ್ತು ಊಟವನ್ನು ಕೂಡ ಹಿಂಸರಿತೀವಿ, ಹೋದ ಮೇಲೆ ತಂದೆ ಫೋಟೋಕ್ಕೆ ದೊಡ್ಡ ಹಾರ ಹಾಕಿ ಬೇರೆ ಬೇರೆ ಎಲ್ಲ ನೈವೇದ್ಯಗಳನ್ನು ತಂದು ಫೋಟೋದ ಮುಂದೆ ಇಡ್ತೀವಿ. ಅದು ಅಜ್ಞಾನ ಅಲ್ವಾ? ಅದು ಶರಣರಿಗೆ ವಿರೋಧವಾಗುವಂತ ವ್ಯಕ್ತಿತ್ವ ಅದು. ಹಾಗಾಗಿ ನಾವು ಇರಬೇಕಾದಂತ ಸಂದರ್ಭದಲ್ಲಿ ಇವತ್ತು ನಾವೇನಾದ್ರು ಶರಣರಿಗೆ ಮಹತ್ವ ಕೊಡಬೇಕಾದ್ರೆ, ಶರಣರ ಉದ್ದೇಶ ಶರಣರ ಸಂದೇಶವನ್ನ ನಮ್ಮ ಮಕ್ಕಳಿಗೆ ತಿಳಿಸಬೇಕಾದ್ರೆ, ಮಕ್ಕಳಿಗೆ ದಿನನಿತ್ಯ ಒಂದು ವಚನವನ್ನು ಹೇಳಿಕೊಡುವಂತ ಅಭ್ಯಾಸವನ್ನ ಮಾಡಿ. ನೀವು ಆದಷ್ಟು ಅಭ್ಯಾಸ ಮಾಡಿಕೊಳ್ಳಿ. ಸಾಯಂಕಾಲ ಅಂಗಡಿಗಳಿಗೆ ಹೋಗೋದನ್ನ ಕಮ್ಮಿ ಮಾಡಿಕೊಳ್ಳಿ. ಮನೆಗಳಲ್ಲಿ ಕೂಡ ಒಂದು ವಚನವನ್ನ, ಒಂದು ಸಣ್ಣ ಮಾತುಗಳನ್ನ, ಏನು ಬೇಡ, ನಿನಗೂ ಒಳ್ಳೇದಾಗ್ಲಪ್ಪ ನನಗೂ ಒಳ್ಳೇದಾಗ್ಲಿ ಎನ್ನುವಂತ ಒಂದು ಮಾನವೀಯತೆಯ ಮಾತುಗಳನ್ನ ಹೇಳುವಂತ ಅಭ್ಯಾಸವನ್ನ ನಾವು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮುಂದೆ ತುಂಬಾ ಕಷ್ಟ ಆಗುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ, ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಕಾರ್ಯಕ್ರಮ ಯಶಸ್ವಿಗೆ ಪೂಜ್ಯರು ಬಹಳ ಶ್ರಮ ವಹಿಸ್ತಾ ಇದ್ದಾರೆ ನೋಡಿ. ಸುಮಾರು 100-200 ಕಿಲೋಮೀಟರ್ ದಿನನಿತ್ಯ ಸಂಚಾರವನ್ನ ಮಾಡಿ ಬೆಳಗಿಂದ ಸಾಯಂಕಾಲ ಸುಮಾರು 10-11 ಗಂಟೆವರೆಗೂ ನಿಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿ, ಒಬ್ಬ ವ್ಯಕ್ತಿಗೆ ಯಾಕೆ ಇಷ್ಟೊಂದು ಶ್ರಮ? ಪೂಜ್ಯರಿಗೆ ಯಾವುದರಲ್ಲಿ ಕೊರತೆ ಇಲ್ಲ, ಕುತ್ಕೊಂಡಲ್ಲಿ ಎಲ್ಲದೂ ಬರುತ್ತೆ, ಎಲ್ಲದೂ ಇದೆ. ನಾವು ಮೊನ್ನೆ ಒಂದು 15 ತಿಂಗಳಲ್ಲಿ ಮಠಕ್ಕೆ ಹೋಗಿದ್ವಿ. ಮಠಕ್ಕೆ ಹೋದಂತ ಸಂದರ್ಭದಲ್ಲಿ ಸಾಣೇಹಳ್ಳಿ ಮಠವನ್ನು ನೋಡಿದ್ರೆ ಬಹುಶಃ ಅವತ್ತಿನ ಕಲ್ಯಾಣ ಹೇಗಿತ್ತು ನಮಗೆ ಗೊತ್ತಿಲ್ಲ. ಅವತ್ತಿನ ಕಲ್ಯಾಣವನ್ನು ನೋಡಬೇಕು ಅಂದ್ರೆ ಇವತ್ತು ಸಾಣೇಹಳ್ಳಿಗೆ ಹೋಗಬೇಕು ಅನ್ನೋ ಮಟ್ಟಕ್ಕೆ ಇವತ್ತು ಮಠ ಬಂದಿದೆ. ಎಲ್ಲಿ ಹೆಜ್ಜೆ ಇಟ್ಟರು ಕೂಡ ಅಲ್ಲೊಂದು ವಚನ, ಎಲ್ಲಿ ಹೆಜ್ಜೆ ಇಟ್ಟರು ಒಂದು ಗಿಡ ಮರ, ಎಲ್ಲಿ ಹೆಜ್ಜೆ ಇಟ್ಟರು ಕೂಡ ಆ ಮಠದ ಒಳಗಡೆ ಶರಣರ ಮೂರ್ತಿಗಳು, ಭಾವಚಿತ್ರಗಳು. ಅದ್ಭುತವಾದಂಥ ಪೂಜ್ಯರ ಕಲ್ಪನೆ ಇದೆಯಲ್ಲ, ನಿಜವಾಗ್ಲೂ ಕೂಡ ಇವತ್ತು ನಾವು ನಾಡಿನಲ್ಲಿ ಎಷ್ಟೋ ಮಠಗಳಿದೆ. ನಮ್ದು ಸೇರ್ಕೊಂಡು ನಾವು ಹೇಳ್ತಾ ಇದ್ದೀವಿ, ಸುಮಾರು 5,000 ಮಠಗಳಿದಾವೆ ಅಂತ ಹೇಳ್ತಾರೆ. ಅದರಲ್ಲಿ 3,000 ಮಠಗಳು ಈಗ ಇರೋಂಥವಿದಾವೆ. ಬಹುಶಃ ಅದರೊಳಗೆ ಒಂದು 10-20 ಮಠಗಳು ಮಾತ್ರ ಆರ್ಥಿಕವಾಗಿ ಒಂದಿಷ್ಟು ಚೆನ್ನಾಗಿರೋ ಸಿಗಬಹುದು. ಆದ್ರೆ ಇವತ್ತು ಸುಮಾರು ಮಠಗಳು ಆರ್ಥಿಕತೆ ಇಲ್ಲದೆ ಇರಬಹುದು. ಆದ್ರೆ ಬಹಳ ಜನ ಏನ್ ಮಾಡ್ತೇವೆ ಅಂದ್ರೆ ಬಸವಣ್ಣವ್ರನ್ನ ಹೇಳ್ತೇವೆ ಅಷ್ಟೇ, ಬಸವಣ್ಣವ್ರನ್ನ ಆರಾಧಿಸೋದಿಲ್ಲ, ಬಸವಣ್ಣವರ ವಚನಗಳನ್ನು ಹೇಳೋದಿಲ್ಲ, ಬಸವಣ್ಣವರ ಮಾತುಗಳನ್ನು ಇವತ್ತು ಕೇಳೋದೇ ಇಲ್ಲ. ಯಾಕೆಂತಂದ್ರೆ ನಮ್ಮ ನಡೆ ನುಡಿ ಚೇಂಜ್ ಆಗಿದೆ, ನಮ್ಮ ನಡೆ ಭಾವನೆಗಳು ಚೇಂಜ್ ಆಗಿದೆ. ಬರೇ ದುಡ್ಡಿಗೆ ಮಹತ್ವವನ್ನು ಕೊಡ್ತಾ ಇದ್ದೀವಿ, ಬರೇ ಅಧಿಕಾರಕ್ಕೆ ಮಹತ್ವವನ್ನು ಕೊಡ್ತಾ ಇದ್ದೀವಿ. ಎಲ್ಲವನ್ನು ಮಾಡಿ, ಯಾಕೆಂದ್ರೆ ಶರಣರು ಅಂತಂದ್ರೆ ಅಧಿಕಾರ ಇಲ್ಲದೆ ಇದ್ದವರಿಲ್ಲ, ಅಧಿಕಾರ ಇದ್ದವರು ಕೂಡ ಶರಣರಾಗಿದ್ದಾರೆ, ಏನು ಇಲ್ಲದೆ ಇದ್ದವರು ಶರಣರಾಗಿದ್ದಾರೆ. ನಮ್ಮ ಜೀವನದಲ್ಲಿ ಬರೇ ದುಡ್ಡೇ ಮಹತ್ವ ಅನ್ನುವಂಥದ್ದನ್ನ, ಅಜ್ಞಾನವನ್ನ ದೂರ ಹಾಕಿ ನಾವು ಮನುಷ್ಯತ್ವವನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥ ಜ್ಞಾನವನ್ನ ಬೆಳೆಸ್ಕೊಳ್ಳೋಣ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಶರಣರ ವಚನಗಳನ್ನ ನೆನಪು ಮಾಡಿಕೊಳ್ತಾ, ಶರಣರ ಉದ್ದೇಶವನ್ನ ನಾವು ಮೆಲುಕು ಹಾಕ್ತಾ ಕೆಲಸವನ್ನ ಮಾಡೋಣ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಇಂಥ ಪೂಜ್ಯರ ಕಾರ್ಯಕ್ರಮಕ್ಕೆ ಸದಾ ಎಲ್ಲ ಬೆಂಬಲ ಇರಲಿ. ಇದು ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲ ವರ್ಗದವರನ್ನು ಮುಟ್ಟುವಂಥ, ಎಲ್ಲ ವರ್ಗದವರನ್ನ, ಯಾಕೆಂತಂದ್ರೆ ನಮಗೊಂದು ಆಶ್ಚರ್ಯ ಆಗೋದೇನು ಅಂತಂದ್ರೆ, ಈಗ ಒಂದು 3 ವರ್ಷದ ಹಿಂದೆ ಆಸ್ಟ್ರೇಲಿಯಾ ಹೋಗಿದ್ವಿ. ಆಸ್ಟ್ರೇಲಿಯಾಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲ ಮನೆಗಳಿಗೆ, ಕೆಲವು ಮನೆಗಳಿಗೆ ಹೋದ್ವಿ. ಅಲ್ಲಿ ಒಬ್ಬ ತಾಯಿ ಮನೆಗೆ ಕರ್ಕೊಂಡು ಹೋಗಿ ಆ ಮೊಮ್ಮಗಗೆ ಲಿಂಗಧಾರಣೆ ಮಾಡಿಸ್ತು. ಅಲ್ಲಿರೋ ತಾಯಿಗೆ ಗೊತ್ತಿದೆ
ಈ ಸ್ವಾಮೀಜಿಯವರು ಅಂತ ಅಷ್ಟೇ ಗೊತ್ತು. ಇವ್ರು ಯಾವ ಮಠ ಯಾವುದಿದು ಏನು ಗೊತ್ತಿಲ್ಲ. ಅದಕ್ಕೆ ಲಿಂಗಧಾರಣೆ ಮಾಡಿ ನಾವು ಇನ್ನೊಂದು ಸ್ವಲ್ಪ ಆಚೆ ಬಂದಿದ್ವಿ ಅಷ್ಟೇ, ಇನ್ನೊಂದು ಮನೆ ಪಕ್ಕದ ಮನೆಗೆ ಹೋಗಿದ್ವಿ. ಆ ತಾಯಿ ಎಲ್ಲ ಫೋನ್ ಮಾಡಿದೆ ಈ ಊರಿಗೆ, ಇಲ್ಲಿ ತುಮಕೂರು ಹತ್ರ ಯಾವುದೊಂದು ಹಳ್ಳಿದು, ಅಲ್ಲಿಗೆ ಫೋನ್ ಮಾಡಿದ್ದಾರೆ. ಸ್ವಾಮೀಜಿಯವ್ರು ಬಂದಿದ್ರು, ಹಿಂಗೆ ಮಗುಗೆ ಲಿಂಗಧಾರಣೆ ಮಾಡಿಸಿದೆ ಅಂತೇಳಿ. ಇಲ್ಲಿದ್ದ ತಾಯಿ ಏನು ಹೇಳ್ಬೇಕು ಗೊತ್ತೇನೋ, ಬಹಳ ಸಂತೋಷವಾ, ಚೆನ್ನಾಗಾಗ್ಲಿ ಅಂತ ಹೇಳ್ಬೇಕಾಗಿತ್ತಲ್ವಾ. ಸ್ವಾಮೀಜಿಯವ್ರು ಯಾವ ಪೀಠದವ್ರು ಅಂತ ತಿಳ್ಕೊಂಡ ಅಂತ ಕೇಳಿದೆ. ಅವಮ್ಮ ಪಕ್ಕದ ಮನೇಲಿದ್ದು ಅಲ್ಲಿಗೆ ಬಂದು ಹುಡ್ಕೊಂಡು, ಸ್ವಾಮೀಜಿ ನಮ್ಮ ತಾಯಿಗೆ ಫೋನ್ ಮಾಡಿದ್ದೆ, ಊರಲ್ಲಿರೋ ತಾಯಿಗೆ, ನಿಮ್ದು ಯಾವ ಪೀಠ ಅಂತ ಕೇಳ್ತು. ನೀನೇನು ಹೇಳಿದವ, ನನಗೆ ಗೊತ್ತಿರಲ್ಲ. ಅದಕ್ಕೆ ನಾವು ಅದಕ್ಕೆ ಹೇಳಿದ್ವಿ ತಮಾಷೆಯಾಗಿ, ನಮ್ದೊಂದು ಜನರಲ್ ಪೀಠಪ್ಪ, ಯಾರು ಬರ್ಬೋದು ಯಾರು ಹೋಗ್ಬೋದು ಅಂತ. ಪೀಠಗಳು ಇವತ್ತು ಬಹಳ ತಲೆಗೆ ಹಾಕ್ಕೊಂಡಿದ್ದೀವಿ. ಪೀಠಗಳು ಅನ್ನುವಂಥದ್ದನ್ನ ಇವತ್ತು ನಾವು ನಿನ್ನೆ ಒಂದು ಇವತ್ತು ನಾವು ಕೂಡ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ತಾಲೂಕಲ್ಲಿ. ನಾವು 1,01,101 ಕೊಟ್ವಿ, ಬೆಳಿಗ್ಗೆ ಚೆಕ್ ಕೊಟ್ವಿ. ನಾವೊಂದು ಪ್ರಶ್ನೆ ಮಾಡಿದ್ವಿ, ಇದರಲ್ಲಿ ಬಸವಣ್ಣವ್ರ ಫೋಟೋ ಕಾಣೋದಿಲ್ವಲ್ಲ ಯಾಕೆ ಅಂತ ಹೇಳಿ. ಅದಕ್ಕೆ ಉತ್ತರ ಇಲ್ಲ. ಯಾಕೆ ಮಾತನ್ನು ನಾವು ಹೇಳ್ತಿದ್ದೀವಿ ಅಂತಂದ್ರೆ, ಬಹುಶಃ ಇವತ್ತು ನಾವು ಸಮಾನತೆಗೆ ಬರಬೇಕೇ ಹೊರತು, ಇಂಥ ದಿನಮಾನಗಳಲ್ಲೂ ಕೂಡ ನಾವು ಬರೇ ಆ ಹಳೆಯವನ್ನೇ ಸಂಪ್ರದಾಯಗಳನ್ನ ರೂಢಿಸ್ಕೊಳ್ತಾ ಹೋದ್ರೆ, ನಾವು ಜನತೆಗೆ ಸಂದೇಶ ಕೊಡುವಂಥದ್ದನ್ನ ನಾವು ಒಂದಿಷ್ಟೇನೋ ಆತ್ಮದೊಳಗಡೆ ಏನೋ ವಿಷಯವನ್ನು ಇಟ್ಟುಕೊಂಡು ಹೊರಗಡೆ ಮಾತ್ರ ತೋರಿಕೆಗೆ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಬಹುಶಃ ಪೂಜ್ಯರನ್ನ ನಾವು ಬಹಳ ಹತ್ತಿರದಿಂದ ಕಂಡಿದ್ದೀವಿ. ಪೂಜ್ಯರು ಬ್ಯಾಡಗಿ ತಾಲೂಕಿನವರು, ನಾವು ಬ್ಯಾಡಗಿ ತಾಲೂಕಿನವರು, ಇಬ್ರು ಒಂದೇ ತಾಲೂಕಿನವರು. ಬಹುಶಃ ಪೂಜ್ಯರದ ರಾಣೆಮೂರು ತಾಲೂಕು ಬರ್ಬೋದು ಅನ್ಸುತ್ತೆ. ಮೊದಲು ಬ್ಯಾಡಗಿ ತಾಲೂಕಿತ್ತು, ಸ್ವಲ್ಪ ಚೇಂಜ್ ಆಗಿದೆ. ಪೂಜ್ಯರು ಅಷ್ಟೇ ನೇರವಾದಂಥ ಮಾತುಗಳು. ನಾವು ಹಾಗೆ ಅದನ್ನು ರೂಢಿಸಿಕೊಂಡು ನಾವು ಪೂಜ್ಯರನ್ನ ಒಂದು ಅರ್ಥದಲ್ಲಿ ನಾವು ಅವರನ್ನ ಫಾಲೋ ಮಾಡ್ತಾ ಇದ್ದೀವಿ. ಅವರ ವಿಷಯಗಳನ್ನ, ಅವರ ಚಿಂತನೆಗಳನ್ನ, ಅವರ ಮಂಥನಗಳನ್ನ ನಾವು ಒಂದಿಷ್ಟು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅಂತ ಹೇಳಿ ನಾವು ಈ ಮುಖಾಂತರ ತಮಗೆ ವ್ಯಕ್ತಪಡಿಸ್ತಾ, ದಯಮಾಡಿ ಇವತ್ತಿನ ದಿನಗಳಿಂದ ನಾವು ಬದಲಾಗೋಣ. ಮುಂದಿನ ದಿನಗಳಲ್ಲಿ ದುಮ್ಮೇನಹಳ್ಳಿ ಅಂತಂದ್ರೆ ಒಂದು ಬೋರ್ಡ್ ಹಾಕೊಳ್ಳಿ, ಇಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಏನು ಇಲ್ಲ, ಇದೆಲ್ಲದು ಶರಣರ ಗ್ರಾಮ ಅಂತ ಹೇಳಿ ಒಂದು ಬೋರ್ಡ್ ಹಾಕೊಳ್ಳುವಂತ ನಿಟ್ಟಿನಲ್ಲಿ ದುಮ್ಮೇನಹಳ್ಳಿಯವರು ಚಿಂತನೆ ಮಾಡ್ತೀರಿ ಅಂತ ಹೇಳಿ ನಾವಾದ್ರೂ ಕೂಡ ಭಾವಿಸ್ಕೊಂಡು, ಮಾಡ್ತೀರಾ ಎಲ್ಲರೂ? ಚಪ್ಪಾಳಿಕೆ ಹೊಡೆ ನೋಡಿದ್ರೆ ಗೊತ್ತಾಗುತ್ತೆ ನೀವು ಮಾಡಲ್ಲ, ಇನ್ನು 100 ವರ್ಷ ಹೋದ್ರು ಅಂತ. ಪೂಜ್ಯರು ಇವತ್ತು ಕಲ್ಯಾಣ ಕ್ರಾಂತಿ ಇವತ್ತು ದುಮ್ಮೇನಹಳ್ಳಿಯಲ್ಲಿ ಮಾಡಿದ್ದಾರೆ ಅಂತಂದ್ರೆ ಒಂದು ಬೋರ್ಡ್ ಹಾಕಬೇಕು, ಇದು ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಇದು ಶರಣರ ಗ್ರಾಮ, ಇಲ್ಲಿ ಯಾವುದಕ್ಕೂ ಅವಕಾಶ ಇಲ್ಲ, ಇಲ್ಲಿ ಮುಕ್ತವಾಗಿ ನಾವೆಲ್ಲರೂ ಇದ್ದೇವೆ ಅಂತ ಹೇಳಿ ಭಾವಿಸ್ಕೊಂಡು ನೀವೆಲ್ಲರೂ ಒಂದಂತ ಬೋರ್ಡ್ ಅನ್ನು ಹಾಕಿ ಇವತ್ತಿನ ಡೇಟ್ ಅನ್ನು ನಿಗದಿ ಮಾಡಿ, ಇನ್ನು 100 ವರ್ಷ ಆ ಡೇಟ್ ನಿಗದಿ ಆಗಬೇಕು. ಮುಂದಿನ ಪೀಳಿಗೆಗೆ ಇವತ್ತಿನ ಡೇಟ್ ಅಲ್ಲಿ ಪೂಜ್ಯರು ಬಂದಿದ್ರು, ನಮ್ಮೂರಿಗೆ ಇಂಥ ಕಾರ್ಯಕ್ರಮವನ್ನು ನಡೆಸಿದ್ರು. ಆ ಕಾರ್ಯಕ್ರಮದ ಬಂದ ವಿಷಯಗಳನ್ನ ನಾವು ತಿಳ್ಕೊಂಡು ನಾವೆಲ್ಲರೂ ಕೂಡ ಇದನ್ನ ಬೋರ್ಡ್ ಹಾಕಿದ್ದೀವಿ. ಮುಂದಿನ ಎಲ್ಲ ಪೀಳಿಗೆ ಇದನ್ನ ಅನುಸರಿಸಿ ಅಂತ ಹೇಳಿ ನೀವು ಬೋರ್ಡ್ ಅನ್ನು ಹಾಕೊಂಡ್ರೆ ಅದಕ್ಕೊಂದು ದೊಡ್ಡ ಮಹತ್ವ ಬರುತ್ತೆ. ಈ ಕಾರ್ಯಕ್ರಮಕ್ಕೆ ಮತ್ತೆ ಕಲ್ಯಾಣಕ್ಕೊಂದು ಅರ್ಥ ಬರುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಅದು ಅಷ್ಟು ಸುಲಭವಾಗಿ ನಮ್ಮ ಬಸವರಾಜಣ್ಣರೆಲ್ಲ ಇದಾರೆ ಬಿಡಲ್ಲ. ಯಾಕಂದ್ರೆ ಇಲ್ಲಿ ಪಕ್ಕದಲ್ಲಿ ನೋಡಿ ದೊಡ್ಡ ಬೋರ್ಡ್ ಹಾಕಿದ್ದಾರೆ, ರಾಜಕೀಯದವ್ರು ನೋಡಿದ್ವಿ ನಾವು ಸುಮ್ಮನೆ ಬಂದಾಗ. ಬಿಡಲ್ಲ ಅವರು, ಇನ್ನೇನು ಬರ್ತಾರೆ, ಇನ್ನು 2 ತಿಂಗಳು ಶುರು ಮಾಡ್ಕೊಂತಾರೆ. ನೀವು ಈ ಕಡೆ ಬರ, ನೀವು ಅಲ್ಲಿ ಯಾಕೆ ಹೋಗಿದ್ರ, ಇಲ್ಲಿ ಯಾಕೆ ಹೋಗಿದ್ರು ಅಂತ. ನಾವು ನಿನ್ನೆ ಆ ಕೆರೆಗೊಂದು ಬಾಗಿನ ಅರ್ಪ್ಸಕ್ ಹೋಗಿದ್ವಿ, ಅಲ್ಲಿ ವಿಷಯ ಬಂತು. ಅಲ್ಲೇ ಒಂದೇ ಒಂದು ಬಾವುಟ ಹಾಕಿದ್ರು ಬಿಜೆಪಿದ. ನಾವೊಂದು ಪ್ರಶ್ನೆ ಮಾಡಿದ್ರು ಸುಮಾರು ಜನ, ಎಲ್ಲಿ ಯಾಕೆ ಹೋಗಿದ್ರು ಸ್ವಾಮೀಜಿ, ಬಿಜೆಪಿ ಬಾವುಟ ಹಾಕ್ಯಾರ ಅವರು ಅಂತೇಳಿ. ಅಲ್ಲಪ್ಪ, ಕೆರೆ ನೀರು ಏನಾರು ನೋಡ್ತಾ ಇದೆಯೇನೋ, ಬಾವುಟ ಯಾವುದು ಅಂತ ಹೇಳಿ. ನಮ್ಮನ್ನು ಕೂಡ ಇವತ್ತು ಸ್ವಾಮೀಜಿಯವ್ರನ್ನು ಕೂಡ ಇಲ್ಲಿಗೆ ಹೋಗ್ಬಾಡ್ರಿ, ಇಲ್ಲಿಗೆ ಹೋಗ್ಬಾಡ್ರಿ, ಅಲ್ಲಿ ಹೋಗ್ರಿ, ಇಲ್ಲಿ ಹೋಗ್ರಿ, ಇದು ಎಂತ ಕೆಟ್ಟ ಪರಿಸ್ಥಿತಿಗೆ ತಂದು ನಮ್ಮನ್ನು ಒಡ್ಡಿದ ಅಂತಂದ್ರೆ ರಾಜಕೀಯ ವ್ಯವಸ್ಥೆ. ಇವತ್ತು ರಾಜಕೀಯ ವ್ಯವಸ್ಥೆಗಳು ಬದಲಾಗದೆ ಹೋದ್ರೆ, ಧರ್ಮವನ್ನ ನಾಶ ಮಾಡುವಂತ ಯಾವ್ದಾರು ಅಸ್ತ್ರ ಇದ್ರೆ ಅದು ರಾಜಕೀಯ ಅಸ್ತ್ರ. ಅದನ್ನ ಬದಲಾವಣೆ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನ ನಾವೆಲ್ಲರೂ ರಾಜಕೀಯದವ್ರಿಗೆ ಹೇಳ್ತಾ, ಬಹುಶಃ ಮತ್ತೆ ಅದನ್ನು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಸ್ವಾಮೀಜಿಯವರ ಆಶೀರ್ವಾದ, ಸ್ವಾಮೀಜಿಯವರ ಮಾರ್ಗದರ್ಶನಗಳು ಇರಲಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೆ ಪೂಜ್ಯರಿಗೆ ಸಮಯ ಆಯ್ತು ಅಂತ ಅನ್ಸುತ್ತೆ. ಆದ್ರೂ ಕೂಡ ಕಾರ್ಯಕ್ರಮ ನೋಡಿದಾಗ ಒಂದಿಷ್ಟು ಹೆಚ್ಚಿಗೆ ಮಾತಾಡಬೇಕು ಅನ್ನಿಸ್ತು. ಬಹುಶಃ ಇನ್ನು ಶರಣರ ವಿಷಯಗಳಿಗೆ ನಾವು ಹೋಗ್ಲಿಕ್ಕೆ ಆಗ್ಲಿಲ್ಲ.
ಆದರೂ ಕೂಡ ನಿಮ್ಮೆಲ್ಲರ ಮನಸ್ಥಿತಿಗೆ ಅನುಗುಣವಾಗಿ ಒಂದೆರಡು ಅನುಭವದ ಮಾತುಗಳನ್ನು ಹೇಳಿದ್ದೀವಿ. ಅದು ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಪೂಜ್ಯರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂಥೇಳಿ ಅವರೆಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಬೆಂಬಲ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸಿ, ಬಹುಶಃ ನಮ್ಮ ಕಾರ್ಯಕ್ರಮ 28ಕ್ಕೆ ಅಂತ ನಾವು ತಿಳ್ಕೊಂಡಿದ್ವಿ, ಪತ್ರಿಕೆ ಬರದೇ ಇರೋ ಕಾರಣ ಬಹುಶಃ ನಮ್ಮ ಅಶೋಕು ಅವರ ನಿನ್ನೆ ಫೋನ್ ಮಾಡಿ ಭಾಳ ಹೇಳಿದರು. ಬಹುಶಃ ನಮ್ಮ ವಿಜಯಕುಮಾರ್ ಭಾರಿ ಫೋನ್ ಮಾಡಿದ್ರಂತೆ, ನಾವು ಮೊಬೈಲ್ ಹತ್ತಿರದಲ್ಲಿ ಇಟ್ಕೊಳ್ಳದೇ ಇರೋದ್ರಿಂದ ನಾವು ಅಷ್ಟೊಂದು ಗಮನಿಸ್ಲಿಕ್ಕೆ ಆಗಲಿಲ್ಲ. ದಯಮಾಡಿ ಪೂಜ್ಯರಲ್ಲಿ ಮತ್ತೊಮ್ಮೆ ಕ್ಷಮೆಯನ್ನು ಕೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ಮಾತನ್ನು ಮುಕ್ತಾಯ ಮಾಡ್ತೇವೆ. ನಮಸ್ಕಾರ.